ಉಳಿದಿಲ್ಲ ಇವತ್ತು. ಅದ್ರ ಹಿಂದೆ ಚೈನಾನು ಸಹಿತ ತನ್ನ ಶಸ್ತ್ರಾಸ್ತ್ರಗಳನ್ನ ತನ್ನ ಇದ್ದ ಶಕ್ತಿಯಲ್ಲಿ ಹಚ್ಚುವಂಥದ್ದು, ಜೊತೆಗೆ ರಷ್ಯಾನೂ ಅವ್ರಿಗೆ ಸಪೋರ್ಟ್ ಮಾಡುವಂಥ ಸ್ಥಿತಿಯೊಳಗೆ ಅವ್ರು ಬಂದಿದ್ದರಿಂದಾಗೆ ಇವತ್ತು ಅಮೇರಿಕಾದಲ್ಲಿ ಟ್ರಂಪ್ ಅಂದುಕೊಂಡ್ರೆ ಸುಲಭವಾಗಿ ಕರ್ಗ್ ದ್ವೀಪವನ್ನು ಕೈವಶ ಮಾಡಿಕೊಳ್ಳೋದು ಸುಲಭ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪಿಸಬೇಕಾಗಿದೆ. ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್ ಟು ಅಮೇರಿಕಾ ಟು ರೀಚ್ ಆ್ಯಂಡ್ ಕ್ಯಾಪ್ಚರ್ ಆಫ್ ದಟ್ ಕರ್ಗ್ ಐಲ್ಯಾಂಡ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್, ವೆರಿ ಡಿಫಿಕಲ್ಟ್ ಟಾಸ್ಕ್. ನಮ್ಮನ್ನು ನಾವು ಸುಯಿಸೈಡ್ ಬಾಂಬರ್ ಹಿಡ್ಕೊಂಡು ಬಿದ್ದಂಗೆ ನಾವು ಸಾಯೋದು ಗ್ಯಾರಂಟಿ ಅನ್ನುವಂಥ ಪರಿಸ್ಥಿತಿ ಅದ. ಅದೇ ಕಾಲಕ್ಕೆ ಎಲ್ಲ ರೀತಿ ತಯಾರಿನೂ ಸಹಿತ IRGC ಮಾಡಿದ. ಇವತ್ತು ಇಸ್ರೇಲ್ ಸಹಿತ ಇವ್ರ ಜೊತೆ ಹೋದರೂ ಸಹಿತ ಅಲ್ಲಿ ಗೆಲ್ಲೋದು ಭಾಳ ಕಷ್ಟ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸಪೋಸ್ ಇದರಲ್ಲಿ ಗೆದ್ದರೆ ಅಮೇರಿಕಾ ಜಗದ ಹೀರೋ, ಸೋತ್ರ ನಿಶ್ಚಿತವಾಗಿಯೂ ಇತಿಹಾಸ ಗರ್ಭವನ್ನು ಸೇರುವಂಥ ಕೆಲಸವನ್ನು ಟ್ರಂಪ್ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಇದ್ದಂಥ ಅಮೇರಿಕೆಯ ಒಂದು ವ್ಯಕ್ತಿತ್ವ, ಶಕ್ತಿತ್ವ ಇವತ್ತು ನಾಶವ ಅಥವಾ ಉನ್ನತಕ್ಕೇರುವ ಎರಡೂ ಸ್ಥಿತಿ ಇದ್ದಾವೆ. ಆದರೆ ಒಂದು ಮಾತ್ರ ಇಡಬೇಕಾಗಿದೆ, ಇಲ್ಲಿ ಯಾರೋ ಗೆಲ್ಲಿ ಅವ್ರು ಗೆದ್ದವರ ಸೋತವರು ಸತ್ತರು ಅನ್ನುವಂಥದ್ದು ಹೊಸ ವ್ಯವಸ್ಥೆಗೆ ಮಾತ್ರ ನಾಂದಿ ಹಾಡ್ತಾ ಇದ್ದಾರೆ ಅನ್ನೋದಷ್ಟು ಸತ್ಯದ. ಏನೂ ಇರಲಿ, ಕರ್ಗ್ ದ್ವೀಪ ಅದನ್ನು ಗೆಲ್ಲಬಲ್ಲರ ನಮ್ಮ ಟ್ರಂಪ್ ಅವರು ಗೆದ್ದರೆ ನಿಜವಾಗಿ ಪವಾಡ್ ಅಂಥೇಳಿ ಇವತ್ತಿನ ಈ ಶಸ್ತ್ರಾಸ್ತ್ರ ತಜ್ಞರು, ಯುದ್ಧ ತಜ್ಞರು ಹೇಳ್ತಾ ಇದ್ದಾರೆ. ನೋಡೋಣ ಏನಾಗ್ಬೋದು ಅನ್ನೋದನ್ನು ಮುಂದಿನ 3-4 ದಿನದಲ್ಲಿ ಗೊತ್ತಾಗುವಂಥ ವಿಷಯದ. ಇದಕ್ಕೆ ಈಗ ಆಲ್ರೆಡಿ ನಿಮ್ಗೆ ಹೇಳಿದ್ದಿಲ್ಲ, IRGC ಇರಾನದ ಈ ಸೈನ್ಯದ ಬಲ ಎದ್ದು ಒಗ್ಗಟ್ಟಾಗಿ ನಿಂತದ. ಬಿಡಲಪ್ಪ ಒಂದು ಹಾಗೆ ಹೋಗ್ರಿ ಅಂತೇಳಿ ಫೈನಲ್. ನಾವು 50 ವರ್ಷದ ಹಾದಿ ನೋಡ್ತಾ ಇದ್ದೀವಿ. ಅಮೇರಿಕ ನಮ್ಗೆ ಕಾಡ್ತಾ ಬಂದದ, ನಮ್ಮ ನಿಷೇಧ ಹೇರಿ ಮತ್ತೇನು ಹೇರಿ ನಮ್ಮನ್ನು ನಾಶ ಮಾಡ್ತಾ ಬಂದದ. ಇವತ್ತು ನಾವು ನಾಶದ ಬಡ್ಡಿಲ್ಲ, ಅವ್ರು ನಾಶ ಮಾಡಿಬಿಡ್ತೀವಿ ಅನ್ನೋಂಥ ಸ್ಥಿತಿಗೆ ಅವ್ರು ಬಂದಿದ್ದರಿಂದಾಗಿ ಅಮೇರಿಕ ಒಮ್ಮೆಲ್ಲ 10 ಸಲ ಅಲ್ಲ 100 ಸಲ ವಿಚಾರ ಮಾಡಿ ಇಲ್ಲಿ ಹೆಜ್ಜೆ ಇಡೋದು ಯೋಗ್ಯ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇದು ಇವತ್ತಿನ ವಸ್ತುಸ್ಥಿತಿ. ಇದು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥಾತ್ ತರಂಬಿದು ಸತ್ಯ ಕೈಗಂಡಿ ವಂದನೆಗಳು.